ಅಮ್ಮ ಅಮ್ಮ ಬಾರಮ್ಮ ಇಲ್ಲಿ, ನಿನ್ನ ಹತ್ರ ಏನೋ ಸ್ವಲ್ಪ ಮಾತಾಡ್ಬೇಕು. ಏನೇ ಅಮ್ಮಯ್ಯ? ಕೂತ್ಕೊಳ್ಳಮ್ಮ ಇಲ್ಲಿ, ಹೇಳ್ತೀನಿ. ನನ್ಗಂತೂ ಸಾಕಾಗೋಯ್ತಿ. ನನ್ನ ಗಂಡ ನಮ್ಮ ಅತ್ತೆ ಇಲ್ಲಿ ಬಂದು ಸೇರ್ಕೊಂಡು ನನಗೆ ಹಿಂಸೆ ಕೊಡ್ತಾ ಇದ್ದಾರೆ. ಇದು ನಮ್ಮನೇನಾ ಇಲ್ಲ ಜೈಲ ಅಂತ ಅನಿಸ್ತೈತಿ. ಅವ್ರ ಮಗ ಕಂಡ್ರೆ ಹಂಗೇನೆ ನನಗೆ ಉರ್ದ್ ಬೀಳಂಗ ಆಗ್ತೈತಿ. ಮೊನ್ನೆ ಸುಮ್ಮನೆ ವಾಂತಿ ಮಾಡಿದ್ರು ಬಸ್ರಿ ಆಗ್ಯಾಳೆ ಅಂತಾನ ಇಲ್ಲದ್ದೆಲ್ಲ ಹಬ್ಸಿದ್ರು. ನನಗಂತೂ ಸಿಟ್ಟು ಬರುತ್ತೆ. ಯಾಕೆ ಏನಾಯ್ತಿ? ಅಲ್ಲ ಅವತ್ತು ಫಸ್ಟ್ ನೈಟು ಅಂತ ಒಳಗೆ ಬಿಟ್ವಲ್ಲ, ಅವತ್ತೇನೂ ನಡೀಲಿಲ್ಲ ತಾನೇ? ಏನೋ ಅಮ್ಮ, ನಾನು ಹಾಲು ಕುಡ್ದೆ ಮನೆ ಕಂಬಿಟ್ಟೆ. ಯಾಕೋ ನನಗೆ ಫುಲ್ ನಿದ್ದೆ ಬಂದಂಗಾಯ್ತು ಕಣಮ್ಮ. ನಿನ್ ಈ ಮಂಚದ ಮ್ಯಾಕೆ ಬರಬೇಡ ಅಂತ ಹೇಳ್ಬಿಟ್ಟು ನಾನು ಮನೆ ಕಂಡೆ. ಆಮೇಲೆ ಏನಾಯ್ತು ಅಂತನೂ ಗೊತ್ತಿಲ್ಲ. ಎದ್ದ ನೋಡಿದ್ರೆ ಏನೋ ಆಗೈತೇನೋ ಅಂತ ಅನ್ನಿಸ್ತು ಹಂಗೂನು. ಆದರೆ ಅವನು ಕೆಳಗೆ ಮನೆ ಕಂಡಿದ್ದ. ಅಯ್ಯೋ ಏನಾಯ್ತೆ, ಏನು ಮಾಡ್ಕೊಂಡೆ? ಏನಾನ ಹೆಚ್ಚು ಕಮ್ಮಿ ಆದರೆ ಡೈವರ್ಸ್ ಕೊಡೋಕ್ಕೆ ತೊಂದರೆ ಆಗುತ್ತೆ. ಅದಕ್ಕೆ ನಾನು ಹೇಳಿದ್ದೆಲ್ಲನ ನೀನು ಮರ್ತು ಬಿಟ್ಟಿದ್ಯಾ. ಹಾಲು ಕುಡ್ದು ಹಾಲು ಯಾಕೆ ಕುಡಿಯೋಕೆ ಹೋಗಿದ್ದೆ? ಕುಡಿಬಾರ್ದಾಗಿತ್ತು. ಅವನಿಗೆ ಕುಡಿಸಿದ್ರೆ ಬಿಟ್ಕಮಾನ್ ಸುಮ್ಮನೆ. ನಾನು ಸಿಟ್ಟಿನಾಗೆ ನಾನೇ ಕುಡಿದ್ಬಿಟ್ಟೆ ಎಲ್ಲನ. ನೀನೊಂದಿಷ್ಟು ಕುಡ್ದು ನನಗೊಂದಿಷ್ಟು ಕುಡಿಸು ಅಂದ. ನನಗೆ ಸಿಟ್ಟು ಬಂತು, ಅಷ್ಟು ನಾನೇ ಕುಡ್ದೆ. ನೀನು ಕುಡ್ದ್ಯಾ? ಅಯ್ಯೋ ದೇವ್ರಿ, ನಾನು ಅದಕ್ಕೊಂದು ಸ್ವಲ್ಪನ ಒಂದು ಅರ್ಧ ನಿದ್ದೆ ಮಾತ್ರ ಹಾಕಿದ್ದೆ ಕಣೆ ಅವತ್ತು. ಅವನೇ ಕುಡಿಲಿ ಅಂತನ ನೀನು ಕುಡ್ದಿದ್ಯಾ? ಅವನು ಏನಾರ ಹೆಚ್ಚು ಕಮ್ಮಿ ಮಾಡಿಬಿಡೇನೋ ಏನೋ. ಅಯ್ಯೋ ಸುಮ್ಮನಿರಮ್ಮ, ಹಂಗೆಲ್ಲ ಏನೂ ಆಗಿಲ್ಲ. ನಾನೀಗ ಅದ್ರ ಬಗ್ಗೆ ಮಾತಾಡಕ್ಕೆ ಬಂದಿಲ್ಲ. ಈಗ ಹೆಂಗಾದ್ರೂ ಮಾಡಿ ನಾನು ಅವನಿಂದ ಬಿಡುಗಡೆ ಆಗಬೇಕು, ಡೈವರ್ಸ್ ತಗೋಬೇಕು ಅಷ್ಟೇನೆ. ನಮ್ಮ ಅತ್ತೆ ನನ್ನ ಗಂಡನು ಇಬ್ರು ಈ ಮನೆಯಿಂದನ ಓಡಿಸ್ಬೇಕು. ಅಷ್ಟೇ. ಅದಕ್ಕೆ ಏನು ಮಾಡೋದು ಅಂತನ ಹೇಳು. ಅಯ್ಯೋ ಒಂದು ಸ್ವಲ್ಪ ದಿನ ಇವಾಗ ಈಗ ಹಸುಗಳೆಲ್ಲನ ಚೆನ್ನಾಗಿ ಮೇಯ್ಕೊಂಡು ಚೆನ್ನಾಗಿ ಹಾಲು ಕರಿತಾ ಇದ್ದಾವೆ. ಈ ವರ್ಷ ನನಗೆ ಪ್ರಶಸ್ತಿ ಬರುತ್ತೆ. ಆ ಪ್ರಶಸ್ತಿ ಬಂದ ತಕ್ಷಣ ನಿನ್ನ ಗಂಡನು ನಿಮ್ಮ ಅತ್ತೆನು ಓಡಿಸ್ಬಿಡೋಣ ಬಿಡು. ನಮ್ಮ ಜಗ್ಗು ಇದನ್ನಲ್ಲ, ಅವನ್ನೆಲ್ಲ ನೋಡ್ಕೊಂತಾನೆ. ಸಿದ್ಧ ಒಬ್ಬನೇ ನೋಡ್ಕೊಂಬಲ್ವ ಹಸುಗಳನ್ನ? ಹಂಗೇನೆ ನಮ್ಮ ಜಗ್ಗುನು ಒಬ್ಬನೇ ನೋಡ್ಕೊಂಬ್ಲಿ. ಹಂಗೆ ಅಮ್ಮ ಹರಿತಾ ಇದ್ದಾಳಲ್ಲ, ಅವಳಿಗೂ ಗೇಟ್ ಪಾಸ್ ಕೊಟ್ಬಿಡು. ಅವಳಿಗೆ ಗೇಟ್ ಪಾಸ್ ಕೊಟ್ರೆ ಮನೆ ಕೆಲಸ ಮಾಡೋರು ಯಾರೇ? ಅವಳು ಹೆಂಗೂ ಇರೋದಕ್ಕೆ ಎಲ್ಲ ಕೆಲಸನೂ, ಅಡುಗೆ ಕೆಲಸ, ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಹೋಗ್ತಾಳೆ. ಆಮೇಲೆ ನಾನು ನೀನು ಮಾಡಬೇಕಾಗುತ್ತೆ. ಅಯ್ಯೋ ಅಮ್ಮ, ಹಂಗಲ್ಲ ನಾನು ಹೇಳಿದ್ದು. ಯಾರಾದ್ರೂ ಬೇರೆ ಹುಡುಗಿನ ತಂದು ಮದುವೆ ಮಾಡೋಕ್ಕಾಗುತ್ತೆ ಶ್ರೀಮಂತರ ಮನೆಯಿಂದನ. ಹುಡುಗಿನ ಶ್ರೀಮಂತರ ಮನೆ ಹುಡುಗಿ ತಂದ್ರೆ ನಾವೇ ಅವಳು ಸೇವೆ ಮಾಡಬೇಕಾಗುತ್ತೆ. ಸುಮ್ಮನೆ ಬೇಡ, ಇವಳು ಸರಿಯಾಗಿ ಇದ್ದಾಳೆ. ಇಂಥ ಹುಡುಗಿನ ಇರ್ಲೇಳು. ಮೊದಲು ನಿನ್ನ ಗಂಡನು ನಿಮ್ಮ ಅತ್ತೆನೂ ಓಡಿಸ್ಬೇಕು. ಏನಾದರೂ ಮಾಡಿ ಓಡಿಸ್ಬೇಕು. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಏನೇನೋ ಒಂದು ಐಡಿಯಾ ಹೇಳಿ ಅವ್ರನ್ನ ಮೊದಲು ಈ ಮನೆಯಿಂದ ನಾವು ಓಡಿಸೋಣ. ಮತ್ತೆ ಏನಮ್ಮ ಮಾಡೋದು? ಏನೂ ಇಲ್ಲ, ಅವಳ ಪಾಡಿಗೆ ಅವಳು ಇದ್ದಾಳೆ. ಅವಳೇನು ಇದು ಮಾಡೋದು ಬೇಡ. ಅವಳೂ ಮನೆ ಕೆಲಸನೂ ಮಾಡಲಿ. ನನ್ನ ಮಗ ಜಗ್ಗು ಜೊತೆಗೆ ಹಸನು ಮೇಸಕ್ಕೆ ಹೋಗ್ಲಿ. ಎದ್ದತ್ನಾಗ ಮನೆ ಕೆಲಸ ಮಾಡ್ಕೊಂಡು ಸಾಯಂಕಾಲ ಬೇಗ ಬಂದು ಅಡುಗೆ ಮಾಡಲಿ. ಎರಡು ಕೆಲಸಕ್ಕೂ ಉಪಯೋಗ ಆಗ್ತಾಳೆ ಅವಳು. ಓ ಜಯಂತಿ, ಮಾಯಾ ಏನು ಮಾಡ್ತಾ ಇದ್ದೀರಾ? ಏನೂ ಇಲ್ಲ ಮಾಯಾ, ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಏನು ಸಮಾಚಾರ? ಏನು ಈ ಕಡೆ ಬಂದಿದ್ದು? ಏನೂ ಇಲ್ಲ, ಸುಮ್ಮನೆ ಬಂದೆ. ಮನೇಲಿದ್ದು ಇದ್ದು ಬೇಜಾರಾಯಿತು, ಬಂದೆ. ಏನೋ ನಿಮ್ಮಿಬ್ರಿಗೂ ಫಸ್ಟ್ ನೈಟ್ ಆಯ್ತಂತೆ. ನಿನಗೆ ಫಸ್ಟ್ ನೈಟ್ ಆಗಿ ಇನ್ನೊಂದು ದಿವಸದಾಗೇನೆ ಪ್ರೆಗ್ನೆಂಟು ಅನ್ನೋದು ಗೊತ್ತಾಯ್ತಂತೆ. ನಿಜನ ಮಾಯಾ? ಅಯ್ಯೋ ಸುಮ್ಮನೆ ಇರೋ ದಿವ್ಯಾ, ಅಂಥದ್ದೇನೂ ಇಲ್ಲ. ನಮ್ಮ ಮನೆಗೆ ಒಂದು ಮುಚ್ಚೆ ಐತಲ್ಲ ಇವ್ರ ಅತ್ತೆ, ಅದು ಬಾಯಿಗೆ ಬಂದಂಗೆ ಹೇಳ್ತೈತಿ. ಅದನ್ನೇ ನಿಜ ಅನ್ಕೊಂಡವ್ರಿ. ಅಲಸ್ಮಕ್ಕನೂ ಬಾನು ಬಂದ್ರು, ಅವರು ನಿಜ ಅನ್ಕೊಂಡು ಎಲ್ಲರಿಗೂ ಹೇಳಿದ್ರೇನು? ನಿನ್ಗೂ ಅವರೇನ ಹೇಳಿದ್ದು? ಇಲ್ಲ, ಅದೇ ನಿಮ್ಮ ಸೊಸೆ ಅರಿತಾ ಹೇಳಿದ್ಲು, ನಮ್ಮ ಮಾಯ ಬಸ್ಸೇ ಆಗವಳೆ ಈಗ ಅಂತಾನ. ಅಲ್ಲಿ ನಮ್ಮ ಮನೆ ಹತ್ರ ಹೋಗ್ತಿದ್ಲು, ಮಾತಾಡಿಸ್ತೆ ಅವಾಗ ಹಂಗಂತ ಹೇಳಿದ್ಲು. ಅಲ್ಲ ಮಾಯಾ, ಅವನು ಅಮೇರಿಕಾ ಗಂಡು ಅಂತ ತಾನೇ ನಿನ್ನ ಮದುವೆ ಆಗಿದ್ದು? ಹೌದು ಕಣೆ ದಿವ್ಯಾ, ಆದರೆ ಏನು ಮಾಡೋದು, ಅವನು ಈ ಥರ ಮೋಸ ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ. ಈಗ ಅವನ್ನ ಮನೆ ಬಿಟ್ಟು ಓಡಿಸ್ಬೇಕು. ನಮ್ಮ ಅತ್ತೆ ಬೇರೆ ಬಂದು ಸೇರ್ಕೊಂಡವಳೆ. ಏನೋ ಬಿಡು, ಹೊಸ ಮೆಸ್ಕೊಂಡಿರ್ತಾನೆ, ನಮಗೂ ಉಪಯೋಗಕ್ಕೆ ಬರ್ತಾನೆ ಅಂತ ನಮ್ಮ ಅಮ್ಮಯ್ಯ ಸಿಟ್ಕಂತು. ಆದರೆ ಹಿಂಗೆ ನಮ್ಮ ಅತ್ತೆ ಬಂದು ಇಲ್ಲಿ ಒಕ್ಕರ್ಸ್ಕೊಂತಾಳೆ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಈಗ ಅವರಿಬ್ಬರನ್ನು ಮನೆಯಿಂದ ಓಡ್ಸೋಕೆ ಏನಾದರೂ ಪ್ಲ್ಯಾನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ದಿವ್ಯಾ, ಏನೇನೋ ಒಂದು ಐಡಿಯಾ ಕೊಡೆ. ಹೆಂಗಾದ್ರೂ ಮಾಡಿ ನಾವೆರಡು ಶನಿಗಳನ್ನ ತೊಲಗಿಸ್ಬೇಕು. ನನ್ನ ಗಂಡನೂ ನಾನು ತೊಲಗಿಸ್ಬೇಕು. ನನಗಂತೂ ಇಷ್ಟನೇ ಇಲ್ಲ ಇಲ್ಲಿದ್ದಷ್ಟು ಮಾಯಾ ಅದು ಇದು ಅಂತೇಳಿ ಆಗ್ಲಾಗ ತಲೆ ತಿಂತಾನವನು. ಹೌದು ಕಣೆ ಮಾಯಾ, ಆಮೇಲೆ ಅವನಿಂದ ನೀನೇನಾರ ಬಸ್ಸಿ ಆದರೆ ಅಷ್ಟೇ ಜೀವನ ಪೂರ್ತಿ ಅವನ ಜೊತೆಲೇ ಇರಬೇಕಾಗುತ್ತೆ. ಮೊದಲು ಅವನ್ನ ದೂರ ಮಾಡ್ಕೋ. ನಿಮಗೂ ಬುದ್ಧಿನೇ ಇಲ್ಲ. ಮನೆಗೆ ಯಾಕೆ ತಂದಿಕ್ಕಂಡ್ರಿ ಅವನ್ನ? ಅಲ್ಲೇ ಜೈಲಿನಾಗ ಕೊಳಿತಾ ಇದ್ದ, ಜೈಲಿಗೆ ಹಾಕ್ಸಿದ್ರಿ. ಏನು ಮಾಡೋದಮ್ಮ, ನಮ್ಮ ದುಡ್ಡೆಲ್ಲ ಹೋಗೈತೆ. ಇವನಾದ್ರೂ ಇಲ್ಲಿ ಮನೆ ಕೆಲಸ ಮಾಡ್ಕೊಂಡಿರ್ಲಿ ಸ್ವಲ್ಪ ದಿನ ಅಂತ ಹೇಳಿ ಕರ್ಕೊಂಬಂದೆ. ಈಗ ಹೆಂಗೋ 5 ಹಸುಗಳು ಇದ್ದಾವೆ, ಅವನ್ನ ನೋಡ್ಕೊಂಡಿರ್ತಾನೆ ಅಂತಾನ. ನಮ್ಮ ಆಯನಿಗೆ ಒಳ್ಳೆ ಗಂಡು ಸಿಗೋವರೆಗೂ ಹಂಗಿರ್ಲಿ ಅಂತಾನ. ಯಾರಾದ್ರೂ ಶ್ರೀಮಂತರ ಮನೆ ಹುಡುಗನೋ, ಇಲ್ಲ ಗೌರ್ಮೆಂಟ್ ಕೆಲಸದಾಗಿರೋ ಹುಡುಗನೋ, ಇಲ್ಲ ಯಾರಾದರೂ ಫಾರಿನ್ ಹುಡುಗನೋ ಯಾರಾದರೂ ಸಿಕ್ಕಿದ್ರೆ ಆಮೇಲೆ ಇವನ್ನ ಮನೆಯಿಂದ ಗೇಟ್ ಪಾಸ್ ಕೊಟ್ಟು ಅವನಿಗೆ ಮದುವೆ ಮಾಡೋಣ ಅಂತ ಅನ್ಕೊಂಡಿದ್ದೆ. ಇದುವರೆಗೂ ಯಾರು ಅಂತ ಸಿಗಲಿಲ್ಲ.
ಅದಕ್ಕೆ ಈಗ ಮನೆ ಬಿಟ್ಟು ಓಡ್ಸೋಣ ಅವ್ರಿಬ್ರು ಅಂತಾನ. ಏನ್ ಮಾಡೋರು ಎದ್ರಕಂತಾನೆ ಇಲ್ಲ ಆ ಮುದುಕಿ. ಬೇದಿ ಆಗಂಗೆ ಬೇದಿ ಮಾತ್ರೆ ಹಾಕಿ ಊಟ ಕೊಟ್ಟಿದ್ದೆ, ಆದ್ರೆ ಅದು ನನಗೆ ಉಲ್ಟಾ ಹೊಡಿತು. ಈಗ ಇನ್ನೊಂದು ಐಡಿಯಾ ಮಾಡಿ ಏನಾರ ಮಾಡಿ ಅವ್ರನ್ನ ಎದುರಿಸ್ಬೇಕಲ್ಲ. ದಿವ್ಯಾ, ಏನಾರ ಒಂದು ಐಡಿಯಾ ಕೊಡಿ ನೀನೇ. ಏನಾದ್ರೂ ನಿನಗೆ ಇಂಥ ಐಡಿಯಾಗಳು ಚೆನ್ನಾಗಿ ಗೊತ್ತಿರುತ್ತೆ ಅಲ್ವಾ? ಐಡಿಯಾ ಅಂದ್ರೆ ಏನು? ನೀವೇ ಡೈರೆಕ್ಟ್ ಆಗಿ ಉಗ್ದು ಓಡಿಸ್ರಿ ಮನೆಯಿಂದ, ನಮ್ಮ ಮನೆಗೆ ಇರಬೇಡ್ರಿ ಅಂತಾನ. ಹಂಗಾಗಲ್ಲ. ನಾವೇ ನನ್ನ ಗಂಡನ್ನ ಕರ್ಕೊಂಬಂದು ಇಟ್ಕೊಂಡಿದೀವಿ. ನಮ್ಮ ಅತ್ತೆ ನನ್ನ ಗಂಡ ಹೋಗಲ್ಲ. ನನ್ನ ಗಂಡ ಅಂತೂ ಈ ಮನೆ ಬಿಟ್ಟು ಹೋಗಕ್ ತಯಾರೇ ಇಲ್ಲ. ನಮ್ಮ ಅಣ್ಣನು ಅವನನ್ನು ಸೇರ್ಕೊಂಡು ಬಾಮ ಇದು ಅನ್ಕೊಂಡು ಹೊಸ ಮೇಸ್ಕೊಂಡು ಹಾಲು ಕರ್ಕೊಂಡು ಇದ್ದಾರೆ. ಈಗ ನೆಮ್ಮದಿಯಾಗಿ ಇದ್ದಾರೆ. ಅದಕ್ಕೇನು ಇಲ್ಲಿಂದ ಹೋಗಲ್ಲ ಅಂತ ಕುತ್ಕೊಂಡಿದ್ದೆ. ನನ್ನ ಗಂಡನೂ ಹೋಗಲ್ಲ ಇವಾಗ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹೆಂಗ್ ಮನೆ ಬಿಟ್ಟು ಓಡಿಸೋದು? ಏನಿಲ್ಲ, ಅವರಿಬ್ರಿಗೂ ಈ ಮನೆಗೆ ದೆವ್ವ ಐತೆ ಅಂತ ಅನ್ನಿಸ್ಬೇಕು. ನಿಮ್ಮ ಅತ್ತೆಗೂ ನಿನ್ ಗಂಡಗೂ. ಅವಾಗ ಕೇಳ್ದೆ ಓಡೋಗ್ತಾರೆ. ನೀನು ಮೊದಲು ಯಾವ್ದಾದ್ರು ಒಂದು ಪತ್ರಕ್ಕೆ ಸೈನ್ ಮಾಡಿಸ್ಕೊ. ದೆವ್ವಕ್ಕೆ ಹೆದರ್ಕೊಂತಾರ? ಸುಮ್ಮನೆ ನಿಜವಾಗ್ಲೂ ಈ ಮನೆಗೆ ದೆವ್ವ ಐತೆ ಅಂತನ ಎದುರಿಸ್ರಿ. ನಿಮ್ಮ ಮಗುಗೂ ನಿಮ್ಮ ಸೊಸೆಗೂ ಆಮೇಲೆ ನಿಮಗೂ ಮೊದಲೇ ಗೊತ್ತಿದ್ರೆ ನಿಮಗೆ ಕಾಣಿಸಲ್ಲ ಅನ್ನೋ ಥರ ಆಕ್ಟ್ ಮಾಡ್ರಿ. ಅವರಿಬ್ರಿಗೂ ಮಾತ್ರ ಕಾಣಿಸ್ಬೇಕು ದೆವ್ವ. ಆ ಥರ ನೀವು ಎದುರಿಸ್ರಿ ನಿನ್ನ ಗಂಡಗೂ ನಿಮ್ಮ ಅತ್ತೆಗೂ. ಅವಾಗ ಕೇಳ್ದೆ ಓಡ್ತಾರೆ ಈ ಮನೆ ಬಿಟ್ಟು. ಈ ಮನೆಗೆ ದೆವ್ವ ಐತೆ, ನಾವಿರಲ್ಲ ಅಂತಾನ. ಅಲ್ಲ, ಪತ್ರಕ್ಕೆ ಯಾಕೆ ಸೈನ್ ಮಾಡಿಸ್ಕೋಬೇಕು ದಿವ್ಯಾ? ಯಾಕೆಂದ್ರೆ ನಿನಗೆ ನಿನ್ ಗಂಡ ಬೇಡ ಅಲ್ವಾ? ಡೈವರ್ಸ್ ತಗೊಂಡು ಬೇರೆ ಯಾರನ್ನಾದ್ರೂ ಮದುವೆ ಆಗ್ಬೇಕು ಅಂದ್ಕೊಂಡಿದ್ಯಾ ಅಲ್ವಾ? ಅದಕ್ಕೆ ಒಂದು ಪತ್ರಕ್ಕೆ ಸೈನ್ ಮಾಡಿಸ್ಕೊಂಡ್ರೆ ಡೈವರ್ಸ್ ತಗೋಬೇಕಾದ್ರೆ ಅವ್ರಿಗೆ ಒಪ್ಪಿಗೆ ಐತೆ ಅಂತಾನ ಬರ್ಕೊಟ್ಟಿರೋದ ತೋರಿಸ್ಬೋದು ಡೈವರ್ಸ್ ಇದ್ರಾಗೆ ಕೋರ್ಟ್ನಾಗೆ ಅಂತ ಹೇಳಿದ ಅಷ್ಟೇನೆ. ಹಂಗಿಲ್ಲ ಅಂತಂದ್ರೂ ಏನು ತೊಂದರೆ ಇಲ್ಲ. ಯಾಕೆಂದ್ರೆ ಡೈವರ್ಸ್ ಅಪ್ಲೈ ಮಾಡಿದ್ರೆ ಕೋರ್ಟ್ನಾಗೆ ನಮ್ಗೆ ಹಿಂಸೆ ಕೊಡ್ತಾನೆ, ಹಿಂಗೆ ಮೋಸ ಮಾಡಿ ಮದುವೆ ಆದ್ರು ಅಂತಾನ ಹೇಳಿದ್ರು ಡೈವರ್ಸ್ ಸಿಗುತ್ತೆ ನಿನಗೇನು. ಯಾಕೆಂದ್ರೆ ನಿನ್ ಗಂಡ ಹಂಗೆ ತಾನೇ ಮಾಡಿರೋದು, ಮೋಸ ಮಾಡಿನೇ ತಾನೇ ನಿನ್ ಮದುವೆ ಆಗಿರೋದು. ಅಮೆರಿಕದಾಗಿದ್ದೀನಿ, ಅಲ್ಲಿದ್ದೀನಿ, ಇಲ್ಲಿದ್ದೀನಿ ಅಂತಾನ. ಅದನ್ನೆಲ್ಲನ ಹೇಳ್ದೆ ಕೇಳ್ದೆ ಡೈವರ್ಸ್ ಕೊಡ್ತಾರೆ. ಹೂ ಕಣೆ ದಿವ್ಯಾ, ಹಂಗೆ ಮಾಡೋದು. ಇವತ್ತು ರಾತ್ರಿಕಿನಿ ದೆವ್ವ ದ್ವೇಷ ಹಾಕೊಂಡು ಎದುರಿಸ್ಬಿಡೋಣ ಮಾಯ. ಅಮ್ಮ, ನಿಜವಾಗ್ಲೂ ನಮ್ಮ ಅತ್ತೆನೂ ನನ್ನ ಗಂಡನೂ ಎದ್ರಕಂತಾರ? ಯಾಕೆ ಎದ್ರಕಮ್ಮಲ್ಲ? ದೆವ್ವ ಅಂದ್ರೆ ಎಂಥವ್ರಿಗಾದ್ರೂ ಭಯ ಇದ್ದೇ ಇರುತ್ತೆ ಕಣಿ. ನಮಗೂ ಭಯನೇ, ನಮಗೆ ಗೊತ್ತಿತ್ತಾನೆ. ನಿಜವಾಗ್ಲೂ ದೆವ್ವ ಇಲ್ಲ ಅಂತಾನೆ ಅವ್ರಿಗೆ ಗೊತ್ತಿಲ್ವಲ್ಲ, ಅದಕ್ಕೆ. ಸರಿ ಅಮ್ಮ, ಅವರಿಬ್ರು ಮನೆ ಬಿಟ್ಟು ತೊಲಗಿದ್ರೆ ಹಸುಗಳನ್ನ ಯಾರು ನೋಡ್ಕೊಂತಾರೆ? ಅಣ್ಣ ಒಬ್ಬನೇ ನೋಡ್ಕೊಂತಾನ? ನಿಮ್ಮ ಅತ್ತಿಗೆ ಇದ್ದಾಳಲ್ಲ ಅರಿತಾ, ಅವಳು ಹೋಗ್ಲೇಳು ಬಿಡು. ಎದತ್ತಾಗ ಮನೆ ಕೆಲಸ ಮಾಡಿ ಎಲ್ಲ ಅಡುಗೆ ಇಡ್ಕೆಲ್ಲ ಮಾಡಿ ಎಲ್ಲ ಮುಸೆ ತೊಳೆದಿಕ್ಕು ಹೋಗ್ಲಿ. 10 ಗಂಟೆ ಹಂಗೆ ಹೋಗ್ತಾನ ಅವನು. ಅಷ್ಟೊತ್ತಿಗೆ ಎಲ್ಲ ಕೆಲಸ ಮಾಡಿ ಹೋಗ್ಲಿ. ಸಾಯಂಕಾಲ ಬಂದು ಮಾಡ್ಲಿ. ಮಿಕ್ಕಿನ ಸಗಣಿ ಬಾಚೋದು, ಅವ್ನು ನೋಡ್ಕೊಂಬೋದು, ಉಲ್ಲಾಕೋದು ಎಲ್ಲನ ಅವನೇ ನಿಮ್ಮ ಅಣ್ಣನೇ ಮಾಡ್ತಾನೆ. ಹಾಲು ಕರಿಯೋದು ಎಲ್ಲನ. ನಾನು ಬೇಕಂದ್ರೆ ಜೊತೆಗೆ ಇರ್ತೀನಿ ಅವನ ಜೊತೆಗೆ. ಇವರಿಬ್ರು ದಂಡ ಪಿಂಡೆಗಳು, ನಿನ್ನ ಗಂಡನು ನಿಮ್ಮ ಅತ್ತೇನು. ಸುಮ್ಮನೆ ಅವ್ರಿಗೆ ಯಾಕೆ ಇಲ್ಲಿ ಇಟ್ಕೋಬೇಕು ಹೇಳು? ಆಗ ತೊಲಗಿರತ್ತ ನಿನಗೂ ಆತ ಬೇರೆ ಮದುವೆ ಮಾಡ್ಬೋದು ಅಂತ. ಹಂಗಾದ್ರೆ ಮಾಯ, ನಿನಗೂ ನಿನ್ ಗಂಡಗೂ ಫಸ್ಟ್ ನೈಟ್ ಆಗಿಲ್ವಾ ಹಂಗಾದ್ರೆ? ಇಲ್ಲ ದಿವ್ಯಾ, ಫಸ್ಟ್ ನೈಟ್ ಇಲ್ಲ, ಎಂಥದ್ದು ಇಲ್ಲ. ನಾನು ಅವನ ಜೊತೆಗ ಅವನೇನೋ ಅಮೇರಿಕಾಗಿದ್ದಾನೆ ಅಂತಾನ ಅಂತ ಅವನ್ನ ಮದುವೆ ಆದೆ ಅಷ್ಟೇನಿ. ಅದ್ ಬಿಟ್ರೆ ನಾನು ಯಾಕೆ ಅಂತ ಮುಸುಡಿನ ಮದುವೆ ಆಗಾನ ಹೇಳು? ಒಳ್ಳೆ ಕಳ್ಳ ಇದ್ದಂಗೆ ಇದ್ದಾನೆ. ಅದೇ ನಾನು ಹಂಗೆ ಅಂದ್ಕೊಂಡೆ, ಅಮೇರಿಕಾದಾಗ ಇರೋದಕ್ಕೆ ಮದುವೆ ಆಗೋಳು, ಇಲ್ದಿದ್ರೆ ಒಪ್ತಾ ಇರ್ಲಿಲ್ಲ ಇಂಥವನ್ನ ಅಂತ ನಾನು ಅಂದ್ಕೊಂಡೆ. ಅದೇ ಸರಿ ಆಯ್ತು ನೋಡು. ಸರಿ, ದೆವ್ವ ತರನೇ ಆಕ್ಟ್ ಮಾಡಿ ಓಡಿಸ್ರಿ. ಅರಿತಾ, ದಿವ್ಯ ಬಂದಳೆ, ಒಂದ್ ಲೋಟ ಕಾಫಿ ಕಾಸ್ಕೊಬಾರೆ ನಮ್ಮ 3 ಜನಕ್ಕೂ. ಸರಿ ಅತ್ತೆ, ಆಯ್ತು. ಅಲ್ಲಮ್ಮ, ಈ ಅರಿತನಿಗೂ ಮತ್ತೆ ನಮ್ಮ ಅಣ್ಣಗೂ ದೆವ್ವ ತರ ನಾಟಕ ಮಾಡ್ತೀವಿ ಅಂದ್ರೆ ಅವ್ರಿಗೆ ಏನಾನ ಹೇಳಿದ್ರೆ? ಅಯ್ಯೋ, ಹೇಳದ್ ಬೇಡ. ಅವ್ರನ್ನ ರೂಮ್ ಒಳಗೆ ಕೂಡಾಕ್ ಬಿಡ. ನಿಮ್ಮ ಅಣ್ಣ ನಿಮ್ಮ ಮತ್ತೆ ಮನೆ ಕಂತಾರಲ್ಲ ರೂಮ್ ಒಳಗೆ, ಅವಾಗ ಹಬ್ಬಿಗೆ ಹಾಕ್ಬಿಡಣ. ಇವರು ಮತ್ತೇನು ನಿನ್ ಗಂಡನೂ ಇಲ್ಲೇ ಪಡ್ಸಲಾಗಿ ಮನೆ ಕಂತಾರೆ. ಅವಾಗ ಎದುರಿಸೋಣ ಅವ್ರನ್ನ. ಸರಿ ಆಯ್ತು, ಹಂಗೆ ಮಾಡೋಣ. ಕುತ್ಕೋದಿವ್ಯಾ, ಕುತ್ಕೋ. ಮತ್ತೆ ಒಂದು ಎದ್ರಿಕೊಂಡು ಹೋದ್ರೆ ಸಾಕು. ಆಮೇಲೆ ನನ್ನ ಗಂಡನ ನಿಧಾನಕ್ಕೆ ಈ ಮನೆಯಿಂದ ಎತ್ತಂಗಡಿ ಮಾಡಿಸಿದ್ರು ಆಗುತ್ತೆ ಅಲ್ವೇನಮ್ಮ? ಅವನು ಎತ್ತಂಗಡಿ ಮಾಡೋದು ಒಳ್ಳೇದು, ಸುಮ್ಮನಿರು. ಅವ್ನು ಇಲ್ಲಿದ್ದಷ್ಟು ನಿನಗೆ ಡೇಂಜರು. ಆಮೇಲೆ ಏನು ಯಾಕೆ ಬೇಕು? ಏನಾನ ಹೆಚ್ಚು ಕಮ್ಮಿ ಆಗಿ ಅವನಿಂದ ನೀನು ಬಸ್ರಿ ಆಗ್ಬಿಟ್ರೆ ಅದಕ್ಕೆ ಆಮೇಲೆ ಡೈವರ್ಸ್ ತಮ್ಮಕ್ಕೆ ಕಷ್ಟ ಆಗುತ್ತೆ ಅಲ್ವೇನಿದ್ದೀವ್ಯಾ? ಹೌದು ಕಣೆ ಮಾಯ, ಹಂಗೆಲ್ಲ ಏನನ್ನ ಮಾಡ್ಕೊಂಡ್ಬಿಟ್ಟಿಯಾ, ಹುಷಾರು. ಸರಿ ಆಯ್ತು ಬಿಡು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.